ಅಧಿಕಾರಿಗಳ ಬೇಟೆ ಮುಂದುವರೆದಿದೆ. ಹ್ಯಾಕರ್ ಶ್ರೀಕಿಯನ್ನ ಯಾವುದೇ ಕ್ಷಣದಲ್ಲಿ ಇಡಿ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಹ್ಯಾಕರ್ ಶ್ರೀಕಿ ಅರೆಸ್ಟ್ ಆಗಬಹುದು. ದಾಳಿಯ ವೇಳೆ ಹ್ಯಾಕರ್ ಶ್ರೀಕಿಯನ್ನ ಇಡಿ ತಂಡ ವಿಚಾರಣೆ ಮಾಡ್ತಾ ಇದೆ. ಇಡಿ ಅಧಿಕಾರಿಗಳ ವಿಚಾರಣೆಗೆ ಸಹಕಾರ ಹ್ಯಾಕರ್ ಶ್ರೀಕಿಯ ಮನೆಯಲ್ಲೇ ಇಡಿ ಅಧಿಕಾರಿಗಳಿದ್ದಾರೆ. ದಾಖಲೆ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಜೊತೆಗೆ ವಿಚಾರಣೆ ಕೂಡ ನಡೀತಾ ಇದೆ. ಆದರೆ ಅಧಿಕಾರಿಗಳು ಕೇಳಿದಂತ ಪ್ರಶ್ನೆಗಳಿಗೆ ಹ್ಯಾಕರ್ ಶ್ರೀಕಿ ಸಮಂಜಸವಾದ ಉತ್ತರ ಕೊಡ್ತಾ ಇಲ್ಲ, ವಿಚಾರಣೆಗೆ ಸಹಕಾರ ಕೊಡ್ತಿಲ್ಲ. ಎರಡು ತಂಡ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದೆ. ಹೆಚ್ಚಿನ ವಿಚಾರಣೆಗೋಸ್ಕರ ಹ್ಯಾಕರ್ ಶ್ರೀಕಿಯನ್ನ ಇಡಿ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. 2020ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಟ್ಕಾಯಿನ್ ಹಗರಣ ಸದ್ದು ಮಾಡಿತ್ತು. ಇದೇ ಹಗರಣದಲ್ಲಿ ಶ್ರೀಕಿ ಆಗ ಅರೆಸ್ಟ್ ಆಗಿತ್ತು. ಶ್ರೀಕಿಯ ಹಿಂದೆ ಹಲವು ಪ್ರಭಾವಿಗಳ ಕೈವಾಡ ಇದೆ ಅನ್ನೋದು ಆಗಲೇ ಬಹಿರಂಗ ಆಗಿತ್ತು. ಯಾರ್ಯಾರ ಜೊತೆ ನಂಟಿದೆ ಏನು ಅಂತ. ಈಗ ಇಡಿ ಎಂಟ್ರಿ ಆಗಿದ್ದು ಒಂದೊಂದೇ ಸತ್ಯ ಹೊರಬೀಳ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಶ್ರೀಕಿ ಮನೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಶ್ರೀಕಿ ಮನೆಯಲ್ಲಿ ನಿರಂತರವಾಗಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ, ಅದರ ಜೊತೆಗೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಶ್ರೀಕಿ ಸಹಕಾರ ಕೊಡ್ತಾ ಇಲ್ವಂತೆ. ಏನ್ ಶ್ರೀಕಿ ಅರೆಸ್ಟ್ ಆಗೋ ಚಾನ್ಸಸ್ ಇದೆಯಾ? ವಿಚಾರಣೆ ನಡೀತಾ ಇದೆಯಾ? ಶ್ವೇತಾ, ಈ ಶ್ರೀಕಿಯನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾಕಂದ್ರೆ ಇಡಿ ಅಧಿಕಾರಿಗಳು ನಿನ್ನೆ ಬೆಳಗಿನ ಜಾವ 6 ಗಂಟೆಯಿಂದ ನಿರಂತರವಾಗಿ ಆತನನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಆತನ ಮನೆಯಲ್ಲಿ ಸಿಕ್ಕಂತಹ ಸಾಕಷ್ಟು ದಾಖಲಾತಿಗಳು, ಮುಖ್ಯವಾಗಿ ಲ್ಯಾಪ್ಟಾಪ್ ಅನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ನಿನ್ನೆ ಕೂಡ ಅವರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬ್ಯಾಂಕ್ ಅಕೌಂಟ್ಗಳಿಗೆ ಸಂಬಂಧಪಟ್ಟಂತೆ ಜಯನಗರದಲ್ಲಿರುವಂತಹ ಒಂದು ಬ್ಯಾಂಕಿಗೆ ಹೋಗಿದ್ರು. ಆದರೆ ನಿನ್ನೆ ಸರ್ಕಾರಿ ರಜೆ ಇದ್ದಂತಹ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ವಾಪಸ್ ಆಗಿದ್ರು. ಇದೀಗ ಇವರ ಮನೆಯಲ್ಲಿ ಸಿಕ್ಕಂತಹ ಸಾಕಷ್ಟು ದಾಖಲಾತಿಗಳಾಗಿರ್ಬೋದು ಮತ್ತೆ ಅವರನ್ನ ಪಡೆದುಕೊಳ್ಬೇಕಾದಂತಹ ಎಲ್ಲಾ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಅಂತಿಮ ಹಂತದ ಒಂದು ವಿಚಾರಣೆ ಮತ್ತೆ ಪ್ರಕ್ರಿಯೆ ಕೂಡ ಆರಂಭ ಮಾಡಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಇಡಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ ಮುಕ್ತಾಯವಾಗುವಂತಹ ಸಾಧ್ಯತೆ ಇದೆ. ಆದರೆ ಇಡೀ ಇಲ್ಲಿವರೆಗೂ ನಡೆದಂತಹ ಒಂದು ಶೋಧ ಕಾರ್ಯಾಚರಣೆ ಅಥವಾ ಒಂದು ಪರಿಶೀಲನೆ ಪ್ರಕ್ರಿಯೆಯಲ್ಲಿ ಈ ಶ್ರೀಕಿ ಏನಾದರೆ ಈತ ಇಡಿ ಅಧಿಕಾರಿಗಳಿಗೆ ಸಹಕಾರ ಕೊಟ್ಟಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನು ಇಡಿ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಕೂಡ ಕೊಟ್ಟಿಲ್ಲ ಅನ್ನೋದು ಕೂಡ ಗೊತ್ತಾಗ್ತದೆ. ಹೀಗಾಗಿ ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಉನ್ನತ ಮಟ್ಟದ ಒಂದು ತನಿಖೆಗಾಗಿ ಆತನನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಈ ಒಂದು ಬಿಟ್ಕಾಯಿನ್ ಪ್ರಕ್ರಿಯೆ ಏನಿತ್ತು, ಈ ಬಿಟ್ಕಾಯಿನ್ ಪ್ರಕರಣ ಏನಿತ್ತು, ಇದರಲ್ಲಿ ಮುಖ್ಯ ಆರೋಪಿಯಾಗಿಯೇ ಶ್ರೀಕಿಯನ್ನ ಪರಿಗಣಿಸಲಾಗ್ತಾ ಇದೆ. ಈತನ ಹಿಂದೆ ಸಾಕಷ್ಟು ಜನ ಪ್ರಭಾವಿ ನಾಯಕರು ಕೂಡ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ಇದೆ. ಹೀಗಾಗಿ ಇಡಿ ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದು ಮತ್ತಷ್ಟು ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆ. ಈಗ ಅಂತಿಮ ಹಂತದ ಪ್ರಕ್ರಿಯೆಯನ್ನು ಕೂಡ ಇಡಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಇಡಿ ದಾಳಿ ಏನಿದೆ ಅದು ಮುಕ್ತಾಯವಾಗುವಂತಹ ಸಾಧ್ಯತೆ ಇದೆ. ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಶ್ವೇತಾ, ಓಕೆ, ಈಗ ನಲಪಾಡ್ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೆಸಿದಾಗ 37 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ, ನಗದು ಹಣ. ಅದರ ಜೊತೆಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿ ದಾಖಲೆ ಪತ್ರಗಳು, ಐಷಾರಾಮಿ ಕಾರ್ಗಳ ದಾಖಲೆಗಳು, ಇವೆಲ್ಲ ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಸಿಕ್ಕಿದೆ. ಸೊ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಶ್ವೇತಾ, ಈಗಾಗಲೇ ಏನು ಅಧಿಕಾರಿಗಳು 12 ಕಡೆ ದಾಳಿಯನ್ನು ಮಾಡಿದ್ರು. 12 ದಾಳಿಗಳ ಪೈಕಿ ಒಂದು ಕಡೆ ಈಗಲೂ ಕೂಡ ಇದ್ದಾರೆ. ಹ್ಯಾರಿಸ್ ಅವರ ನಿವಾಸ ಆಗಿರ್ಬೋದು, ಮೊಹಮ್ಮದ್ ನಲ್ಪಾಡ್ ವಾಸವಾಗಿರುವಂತಹ ಜಾಗದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ಕೆಲವೊಂದಿಷ್ಟು ಬೆಲೆ ಬಾಳುವಂತಹ ವಸ್ತುಗಳ ಮಾಹಿತಿಗಳು ಕೂಡ ಕಲೆ ಹಾಕಿದ್ದಾರೆ. 37 ಲಕ್ಷ ರೂಪಾಯಿ ಕ್ಯಾಶ್ ಕೂಡ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹ್ಯಾರಿಸ್ ಅವರ ಕುಟುಂಬಕ್ಕೆ ಒಂದು ನೋಟಿಸ್ ಕೊಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿರ್ತಾರೆ. ಅಂದ್ರೆ ಅವರ ನಿವಾಸದ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ವಸ್ತುಗಳು ಸಿಕ್ಕಿತ್ತು, ನಗದು ದಾಖಲಾತಿಗಳು ಎಲ್ಲರೂ ಸಂಬಂಧಪಟ್ಟಂತೆ ಸರಿಯಾದಂತಹ ಉತ್ತರ ಕೊಡಿ ಅಂತ ಹೇಳ್ಬಿಟ್ಟು ಇಡಿ ಅಧಿಕಾರಿಗಳು ನೋಟಿಸ್ ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಈಗ ಹ್ಯಾರಿಸ್ ಅವರು ಈ ಒಂದು ನೋಟಿಸ್ಗೆ ಸಂಬಂಧಪಟ್ಟಂತೆ ಲಿಖಿತ ರೂಪದಲ್ಲಿ ಉತ್ತರ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ. ಜೊತೆಗೆ ಶ್ರೀಕಿಯನ್ನ ಒಂದೊಮ್ಮೆ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಆ ಒಂದು ತನಿಖೆಯಲ್ಲಿ ಏನಾದರೂ ಹ್ಯಾರಿಸ್ ಮತ್ತೆ ಅವರ ಮಕ್ಕಳ ಜೊತೆಗೆ ಇರುವಂತಹ ಸಂಬಂಧದ ಬಗ್ಗೆ ಅಥವಾ ವ್ಯವಹಾರದ ಬಗ್ಗೆ ಈತ ಏನಾದರೂ ಮಾಹಿತಿ ಕೊಟ್ಟಿದ್ದೇ ಆದ್ರೆ ಆಗ ಫಿಸಿಕಲಿಯಾಗಿ ಅಂದ್ರೆ ಸ್ವತಃ ಮೊಹಮ್ಮದ್ ನಲ್ಪಾಡ್ ಅಥವಾ ಹ್ಯಾರಿಸ್ ಅವರು ಬಂದು ಇಡಿ ಅಧಿಕಾರಿಗಳ ಮುಂದೆ ಉತ್ತರ ಕೊಡಬೇಕಾದಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗುತ್ತೆ. ಹೀಗಾಗಿ
ಹೀಗಾಗಿ ಸದ್ಯಕ್ಕೆ ಇಡಿ ಅಧಿಕಾರಿಗಳು ತಮಗೆ ಸಿಕ್ಕಂತಹ ಎಲ್ಲ ವಸ್ತುಗಳನ್ನು ಕೂಡ ಸೀಸ್ ಮಾಡಿಕೊಂಡು ಅದನ್ನು ವಶಕ್ಕೆ ಪಡಿಸಿಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ತನಿಖೆ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಶ್ವೇತಾ. ಓಕೆ ಮುತ್ತಪ್ಪ, ಈ ಹಿಂದೆ ಈ ಪ್ರಕರಣದ ತನಿಖೆ ಏನು ಶುರುವಾಗಿತ್ತು, SIT ತನಿಖೆ ನಡೆಸ್ತಾ ಇತ್ತು, ಆಲ್ಮೋಸ್ಟ್ ಹಳ್ಳ ಹಿಡಿದಿತ್ತು ಈ ಪ್ರಕರಣದ ತನಿಖೆ ಅನ್ನೋದು. ಯಾಕಂದ್ರೆ ಇಷ್ಟೆಲ್ಲ ಸಾಕ್ಷ್ಯಾಧಾರಗಳಿದ್ರೂ ಕೂಡ ನಲಪಾಡಕ್ ಹೆಸರನ್ನ ಆರೋಪಿ ಲಿಸ್ಟ್ ಅಲ್ಲಿ ಆಡ್ ಮಾಡೋದಕ್ಕೆ SIT ಇಲ್ಲಿ ತನಕ ಅದು ಯಾಕೆ ಮನಸ್ಸು ಮಾಡ್ಲಿಲ್ವೋ ಗೊತ್ತಿಲ್ಲ. ಬಟ್ ಈಗ ಇಡಿ ಎಂಟ್ರಿ ಆಗಿದೆ. ಇಡಿ ಎಂಟ್ರಿ ಆದ ನಂತರ ಒಂದಷ್ಟು ಮಹತ್ವದ ಬೆಳವಣಿಗೆ ಆಗಿದೆ. ಶ್ರೀಕಿ ಕೂಡ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗ್ಬೋದು. ನಲಪಾಡು ಮನೆಯಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿ, ದಾಖಲೆ, ಪತ್ರಗಳು ಸಿಕ್ಕಿರೋದು ಈ ಪ್ರಕರಣಕ್ಕೆ ಯಾವ ರೀತಿಯಾದಂತಹ ಟ್ವಿಸ್ಟ್ ಕೊಡ್ತಿದೆ ಇದು? ಶ್ವೇತಾ, 2020 ಕೂಡ ಈ ಒಂದು ಪ್ರಕರಣ ಚಾಲ್ತಿಯಲ್ಲಿರುವಂಥದ್ದು. ಅಂದಿನ ಸರ್ಕಾರ ಒಂದು SIT ನ ರಚನೆ ಮಾಡುವ ಮೂಲಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದು. ಆದರೆ ಆಗ ರಚನೆ ಮಾಡಿರುವಂತಹ SIT ಇದುವರೆಗೂ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂತಹ ಕೆಲಸ ಕೂಡ ಮಾಡಿಲ್ಲ. ಹೀಗಾಗಿ ಅಧಿಕಾರಿಗಳು ಈ ಕೇಸಲ್ಲಿ ಎಂಟ್ರಿ ಕೊಟ್ಟಿರುವಂಥದ್ದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. SIT ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡೇ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕಂದ್ರೆ SIT ಅಧಿಕಾರಿಗಳ ತನಿಖೆಯಲ್ಲಿಯೇ ಮೊಹಮ್ಮದ್ ನಲಪಾಡ್ ಮತ್ತೆ ಹ್ಯಾರಿಸು ಜೊತೆಗೆ ಏನು ಹಕೀಬರ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಹೀಗಾಗಿ ಅಧಿಕಾರಿಗಳು ಈ ವಿಚಾರವನ್ನ ಇಟ್ಟುಕೊಂಡೇ ಇಡಿ ದಾಳಿ ಕೂಡ ಮಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಮಹತ್ವ ಮತ್ತೆ ಮುಂದಿನ ದಿನಗಳಲ್ಲಿ ಈ ತನಿಖೆ ಸಾಕಷ್ಟು ತೀವ್ರ ಸ್ವರೂಪ ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗಾಗಿಯೇ ಶ್ರೀಕಿಯನ್ನ ಕಳೆದ 24 ಗಂಟೆಗಳಿಂದ ತನಿಖೆ ಮಾಡುವಂತಹ ಕೆಲಸ ಕೂಡ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಇಡಿ ಅಧಿಕಾರಿಗಳ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಆತನಿಂದ ಮಾಹಿತಿ ಪಡೆದುಕೊಂಡು ಆತನ ಲ್ಯಾಪ್ಟಾಪ್ ಅನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸಿನಿದೆ ಮತ್ತಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.